ವಯನಾಡಿನ ಮಹಾ ದುರಂತವನ್ನ ಕಣ್ಣೆದುರೇ ಕಂಡು ಅಲ್ಲಿಂದ ಜೀವಂತವಾಗಿ ಬದುಕುಳಿದವರು ಹೇಳುವಂತಹ ಒಂದೊಂದು ಕಥನ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲರನ್ನ ಸಾವು ಹೀಗೂ ಎದುರಿಗೆ ಬರುತ್ತಾ ಅಂತ ಅನಿಸುವಂತೆ ಮಾಡಿಬಿಡುತ್ತೆ. ತಾನು ಬದುಕಿದ್ದಲ್ಲದೆ ಮೊಮ್ಮಗ ಹಾಗೂ ಇನ್ನಿಬ್ಬರ ಜೀವವನ್ನ ಕೂಡ ಸ್ವಾಮಿ ಶೆಟ್ಟಿ ಅನ್ನೋರು ಉಳಿಸಿದ್ರು. ಪ್ರವಾಹದಲ್ಲಿ ಕೊಚ್ಚಿ ಹೋಗುವಾಗ ತಂತಿ ಬೇಲಿಯನ್ನ ಹಿಡಿದು ಸ್ವಾಮಿ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಬದುಕಿದ್ರು. ನನ್ನ ಕಣ್ಮುಂದೆನೇ 9 ತಿಂಗಳ ಗರ್ಭಿಣಿ ಹಾಗೂ ಆತನ ಗಂಡ ಕೊಚ್ಕೊಂಡು ಹೋದ್ರು. ಚೂರಲ್ಮಲದ ದುರಂತವನ್ನ ನೆನೆದು ಈಗಲೂ ಕೂಡ ಬೆಚ್ಚಿ ಬೀಳ್ತಾ ಇದ್ದಾರೆ ಸ್ವಾಮಿ ಶೆಟ್ಟಿ ಅವರು. ಸಾವು ಎದುರಿಗೆ ಹೀಗೆ ಪಾಸ್ ಆಯ್ತು, ಬೇರೆಯವ್ರನ್ನ ಹೇಗೆ ಮೃತ್ಯು ಕರ್ಕೊಂಡು ಹೋಗ್ತಾ ಇತ್ತು ಅನ್ನೋದನ್ನ ಇವರು ನೋಡಿ ಅದನ್ನ ವಿವರಿಸಿದ್ರು ಹಾಗೂ ಅವರ ಸಮಯ ಪ್ರಜ್ಞೆ ಅವರನ್ನ ಉಳಿಸ್ತು. ಕೇರಳದ ವಯನಾಡಿನ ಚೂರಲ್ಮಲದಲ್ಲಿ ಸಂಭವಿಸಿದಂತಹ ಭೂಕುಸಿತದಲ್ಲಿ ಬದುಕುಳಿದ ಕನ್ನಡಿಗ ನಮ್ಮೊಟ್ಟಿಗಿದ್ದಾರೆ. ಅವರು ಬದುಕುಳಿದ ಕಥೆಯೇ ರೋಚಕವಾಗಿರ್ತಕ್ಕಂಥದ್ದು. ಈಗ ನಾನು ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ನೀವು ಅಲ್ಲಿಂದ ಬದುಕಿ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಏನು ಹೇಳೋದು ಸರ್, ಬದುಕು ಬಂದಿರೋದೇ ನಮ್ಮ ಪುಣ್ಯ, ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ಏನಂದ್ರೆ ನಾವು ಹೋಗಿರೋದು ಒಂದು ಉಪ್ಪೆಗೆ ಹೋಗಿದ್ದೋ, ಅದರಿಂದ ಕೆಟ್ಟದಾಗೋಯ್ತು ಬಿಡಿ, ಅದೇನೋ ಮಾಡೋಕ್ಕಾಗ ಸಾಧ್ಯ ಇಲ್ಲ. ನಾವು ಹೋಗಿರೋದೇ ಒಂದು ಕಾರ್ಯಕ್ಕೆ, ಅದೇ ಒಂದು ಕಾರ್ಯಕ್ಕೆ. ಸರ್, ಈಗ ರಾತ್ರಿ ನೀವೆಲ್ಲ ಮಲಗಿದ್ರಿ, ಮಲಗಿದಂಥ ಸಂದರ್ಭದಲ್ಲಿ ನಿಮಗೆ ನೀರು ಬರೋದು ಗೊತ್ತಾಯ್ತಾ? ಗೊತ್ತಾದ ಮೇಲೆ ನೀವೇನು ಮಾಡಿದ್ರಿ ಸರ್? ರೌಸಾಗಿ ಬೆಟ್ಟ ತಟ್ತಿದ್ದಾಗ ಎಂಥವ್ರಿಗೂ ಎತ್ತರ ಆಗಿರ್ತ, ಆವಾಗ ನಾವು ಬಂದು ಬಾಕಲು ತೆಗೆದಾಗ ನೀರು ಸಂಭಾಗ ಬಂದು ಬಿದ್ದಿದೆ ಅಷ್ಟೇ. ನೀವು ಬಂದ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ? ನಾವೇನು ಮಾಡೋಕ್ಕಾಗುತ್ತ, ಬಾಕಲು ತೆಗ್ದೀವಿ. ಹೊರಗಡೆ ನೀರು ತಟ್ಟಿದಾಗ ಏನು ಮಾಡ್ತೀವಿ, ಹೊರಗಡೆ ಹೋಗಿ ಒಳಗಡೆ ಪ್ಯಾಕ್ ಆಗ್ಬಿಟ್ಟು ಪ್ಯಾಕ್ ಆಗಿದ ತಕ್ಷಣ ಅದಕ್ಕೆ ಮನೆಗೆ 3 ಬಾಕ್ಲು ಒಂದು ಬಾಕಲು ತೆಗೆದಿದ್ದೀವಿ, ಇನ್ನು 2 ಬಾಕ್ಲು ಅಷ್ಟವರೆಗೆ ನೀರು ಔಟ್ ಆಗಿದ್ದೀವಿ. ಔಟಾಗಿ ಒಂದು ಬಾಕಲು ತೆಗೆಯೋನೊಂದಿಗೆ ಮಂಚ ಕೆಳಗಡೆ ಬಿತ್ತಿಲ್ಲ, ಅದ್ರ ಕಾಲ ಮ್ಯಾಗ ಹತ್ತಿ, ಅದೇನೇ ಎತ್ತರ ಇಲ್ಲ ಮನ, ಕುಳ್ಳಾದ್ರೂ ಹಿಡಿದು ಅದೇ ಬಚಾವ್ ಮಾಡಿ 2 ಮಕ್ಕಳು ಕಾಪಾಡ್ದು. ಅದನ್ನು ನಮ್ಮ ಜೀವನ ಉಳಿಸ್ಕೊಂಡಾಗಾಯ್ತು. ಈಗ ನೀವು ಆ ಮನೆಯಲ್ಲಿ ಎಷ್ಟು ಜನ ಮಲಗಿದ್ರಿ ರಾತ್ರಿ? ಎಷ್ಟು ಜನ ಮಲಗಿದ್ರಿ? ಅವರೆಲ್ಲ ಹೊರಗಡೆ ಬಂದ್ರೆ ಎಲ್ಲರೂ ಸೇಫ್ ಆಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಸೇಫ್ ಆಗಿ ಏನೋ ತೊಂದರೆ ಇಲ್ಲ, ಎಲ್ಲ ಸೇಫ್ ಆಗಿನಿ. ಅವ್ರು ಹೇಗೆ ಬದುಕಿಸಿದ್ರಿ ನಿಮ್ಮ ಮಕ್ಕಳನ್ನ? ಮಕ್ಕಂದ್ರೆ ಬದುಕಲೇಬೇಕಲ್ಲ ಸರ್, ನಮ್ಮ ಜೀವ ಆದರೂ ಮಕ್ಕಳು ಬದುಕಿಸ್ಕೊಳ್ಳೇಬೇಕಲ್ಲ. ಆ ಒಂದು ಚಟ ಇರ್ತಾ, ನಮ್ಮ ಜೀವ ಆದರೂ ಪರವಾಗಿಲ್ಲ, ಇನ್ನೊಬ್ಬರು ಕಾಪಾಡೋನ ಕ್ರಮ ಇರುತ್ತಾ. ಆದ್ರೆ ಈ ಥರ ಅನ್ವತ ನಮ್ಮ ಜೀವಮಾನದಲ್ಲೂ ನೋಡಿಲ್ಲ ನಾನು. ಸರ್, ಈಗ ನೀವು ಮನೆ ಒಳಗದಂಥ ಸಂದರ್ಭದಲ್ಲಿ ಬಾಗಿಲು ತೆಗೆದ್ರಿ, ನೀರು ಫೋರ್ಸ್ ಒಳಗೆ ಬಂತು, ಆಗ ನೀವು ಒಂದು ಕಡೆ ಮಕ್ಕಳೊಂದು ಕಡೆ ಎಲ್ಲ ಒಂದೊಂದು ಕಡೆ ಬಿದ್ದಿದ್ರಿ. ಅದಾದ ನಂತರ ಏನಾಯ್ತು ಸರ್ ಮನೆ ಒಳಗೆ? ಮನೆ ಒಳಗೆ ಏನಾಯ್ತು ಅಂದ್ರೆ ನೀರೆಲ್ಲ ತುಂಬಿಡ್ತಿಲ್ಲ. ಅದು ತುಂಬಿದಾಗ ಒಂದೊಂದಾಗಿ ಒಬ್ಬೊಬ್ಬರು ಮಕ್ಕಳು ಹಿಡ್ಕೊಂಡು ಒಬ್ಬೊಬ್ಬರಿಗೆ ತಬ್ಬಿಡ್ಕೊಂಡು ಒಂದೇ ಸಾರಿ ಬಿದ್ದರು. ಆದ್ರೂ ಕೆಮ್ಮ ಇತ್ತು, ಎಳ್ಕೊಂಡು ಹೋಗಿದ್ರು. ಒಂದು ಡೋರ್ ತೆಗ್ದಾಗ ಹೊರಗಡೆ ಬಿಡ್ತು. ಹೊರಗಡೆ ಬಿಟ್ಟಾಗ ಒಂದು ಕಂಬಿ ಇರುತ್ತಾ, ಆ ಕಂಬಿ ಕೊಣಗ ಹಿಡ್ಕೊಂಡಾಗ ಆ ಮಕ್ಕಳು ಕೊಣಗ ಬಲಗಡೆ ತಳ್ಬಿಟ್ಟು ನಾ ಎಡಗಡೆ ನಿಂತ್ಕೊಂಡ್ಬಿಟ್ಟು, ಆ ರೌಸ್ಲು ಬಡ್ದಾಗ ನಾನು ಬಲಗಡೆ ಬಂದ್ಬಿಟ್ಟು 2 ಕಡೆನೂ ಓವರ್ ಆಗೋಯ್ತಲ್ಲ, ಬಡ್ತಲ್ಲ. ಅದು ಮಾಮೂಲಿ ತಿಟ್ಟಿದ್ದಕ್ಕೆ ಯಾರ ಸನ್ನಿವೇಶ ಆಯ್ತು ಅನ್ನೋದು ಉಳ್ಕೊಂಡು ಹೋಗಿ ದಾಡ ಸೇರು. ಸರ್, ನೀವಿದ್ದಂಥ ಪ್ರದೇಶದಲ್ಲಿ ಎಷ್ಟು ಮನೆಗಳಿದ್ದೋ ಮತ್ತೆ ಅವರೆಲ್ಲ ಬದುಕುಳಿದಾರ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಹೇಳಕ್ಕದು ಸರ್, ಒಂದು 10 ಸೀಟ 12 ಸೀಟ ಉಳಿಬೋದು ಅಷ್ಟೇ. ಬಾಕರೆಲ್ಲ ಕೊಚ್ಕೊಂಡೋಗಿದ್ದಾರೆ ಸರ್. ಅಲ್ಲಿ ಸುಮಾರು ಜನ ಅವರ ಇಷ್ಟು ಅಂತ ಲೆಕ್ಕ ಹಾಕಕ್ಕಂತೇಳಿ. ಕನ್ನಡಿಗರು ಅವರ, ತಮಿಳಸು ಅದ, ಹಿಂದೂಗಳ ಹುಡುಗರು ಅವರ, ಯಾರು ಅಂತ ಹೇಳಕ್ಕದು. ಪಳ್ಳಿಲಿ ಅಲ್ಲಿ ಕೆಲಸ ಕೂಲಿ ಮಾಡ್ಬಿಟ್ಟು ಬಂದು ಪಳ್ಳಿಲಿ ಮಣಿ ಕತ್ತಿದ್ದು ಹುಡುಗರೆಲ್ಲವೇ ಕೊಚ್ಕೊಂಡೊಟ್ಟಾಗಿರ್ತಾರ. ಎಷ್ಟು ಜನ ಅಂತ ಪಳ್ಳಿಲೇ ಮಣಿ ಕತ್ತಿದ್ದವರು, ಎಲ್ಲೇ ಕೂಲಿ ಮಾಡ್ಕೊಂಬಂದ್ರೆ ಆ ಪಳ್ಳಿ ಅಂತ ಇಸ್ಕೊಲ ಮನ ಅಂತಂದಿರುತ್ತ, ಆ ಪಳ್ಳಿಲಿ ಮಣಿ ಕತ್ತರು ಕೆಳಗಡೆ. ಅದೇ ಕಷ್ಟ ಉಂಟಾಗಿರಾಗ ಆ ಹುಡುಗರು ಎಲ್ಲಿ ಸರ್ ಬದುಕ್ತಾರೆ? ಮ್ಯಾಗಲ ಮನೆಯಿಂದ ಕುಸ್ತು ಬಿದ್ರೆ ಮಾಗಡಿ ಅಂತಂಥ ತಾರಸಿಗಳು, ಮನೆಗಳು, ಹೋಟ್ಲ್ ಅಂಗಡಿ, ಮನೆ ಎಲ್ಲ ಔಟು. ಒಂದು ಕಡೆ ಔಟಾಗಿರ್ತಾರೆ ಸರ್ ಅಷ್ಟೇ. ನೋಡಿದ್ರೆ ಆಸೆ, ನಾವು ಬದುಕಿರೋದೇ ಹೆಚ್ಚು, ಏನೋ ಮಾಡೋಕ್ಕಾಗಲ್ಲ. ಸರ್, ಈಗ ನೀವು ಮನೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ತಂತಿ ಬೇಲಿ ಇತ್ತು, ಇಟ್ಕೊಂಡು ಮೇಲೆ ಬಂದೆ ಅಂತ ಹೇಳ್ತೀರಾ. ಆ ಸಂದರ್ಭದ ಬಗ್ಗೆ ನೆನ್ಸ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ? ಇನ್ಯಾನು ಮುಗ್ದೇವಾದ ಅಂತ ತಿಳ್ಕೊಂಡು ಏನೋ ಒಂದು ಕಥೆ ಆದ್ರಾಗಲೇ ಹೊರಗಡೆ ಹೋಗಿ ಸೇರೋ. ಅಕಸ್ಮಾತ್ ನಮ್ಮ ಋಣ ಇದ್ರೆ ಬದುಕೋ ಇದ್ದಾರೆ, ಇಲ್ಲ ಅನ್ನೋ ಸ್ಥಿತಿಲಿ ನಾವು ಬಂದಿರೋದು ಸರ್. ಅದು ಮೇಲಕ್ಕೆ ಹತ್ತಿಯೇನೂ ಇಲ್ಲ, ಕೆಳಗಡೆ ದಬಾಕಂಡು ಅವಳ ತಂತಿ ಎತ್ಕೊಂಡಿರೋದು. 5 ತಂತಿ ಕಟ್ಟಿರ್ತಾರೆ, 5 ತಂತಿಲಿ 3 ತಂತಿ ಮ್ಯಾಕ್ ಕೇಳೋದು, ಕೆಳಗಡೆ 2 ತಂತಿ ಬಿಟ್ಕೊಂಡಿರೋದು. ಅದರಲ್ಲಿ ಸೀರೆ ಸಿಕ್ಕೊಂಡು ಸರಿಯಾ, ಬಟ್ಟೆ ಸಿಕ್ಕೊಂಡು ಸರಿಯಾ, ಉಳ್ಕೊಳ್ಳೇಬೇಕಲ್ಲ. ಜೀವನ ಬದುಕಿಸ್ಕೋಬೇಕು ಅಂದ್ರೆ ಏನಾದ್ರು ಮಾಡಲೇಬೇಕು, ಹಾಗೆ ಮಾಡಿರೋದು ನಿಜ. ಈಗ ನಿಮ್ಮನೆ ಕೂಡ
ಆ ಹೊಳೆ ಬಂದಂತ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ಯಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕೊಚ್ಚೋಗಿರೋದಂತೆಲ್ಲ ಮನೆಯನ್ನೆಲ್ಲನೂ ತಂದು ಮರಗಳನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟಿದೆ, ಎಲ್ಲ ಸಾಮಾನುಗಳು ಹೊಂಟೋಗಿದೆ. ಯಾರು ಮುಂಡ್ಗೂಡ ನಿಂತದೆ. ಪುನಃ ಬೆಳಗ್ಗೆನಾಗ ಹೋಗಿ ಬುಧವಾರ ಬೆಳಗ್ಗೆನಾಗ 7 ಗಂಟೆ ಮ್ಯಾಗ ಹೋಗಿ ನೀರು ಒಂದು ಸ್ವಲ್ಪ ಇದು ಜನ ಮಂದಿ ಎಲ್ಲ ತಿರ್ಗಡಾಗ ಹೋಗಿ ಕಾಡ್ಲೆ ಹೋಗಿ ಮನೆ ಪಕ್ಕದಲ್ಲಿ ನೋಡಿದ್ರೆ ಒಂದು ಕಡ್ಡು ಕೂಡ ಇಲ್ಲ, ಎಲ್ಲ ಕೊಚ್ಚೋಗಿದೆ. ಸರ್, ಈಗ ನೀವು ಬದುಕಿ ಜೀವ ಉಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಬಿದ್ದು ಏಟಾಗಿದ್ಯಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏಟ ಅಂತಾನೆ ಏನೋ ಬಡ್ದಿರೋದ್ರಲ್ಲಿ ಈಗಲೂ ಕ್ಯಾನಿಂಗ್ ಮಾಡಾರ, ಅದು ನೋಡ್ಬೇಕು. ಅದು ನೋಡ್ತೀರ ನಮ್ಗೆ ಮಲಯಾಳ ಗೊತ್ತಾಗಲ್ಲ, ಕನ್ನಡದಲ್ಲಿ ಬರ್ದಿರ ನಿಂತಿದೆ ಕಾಯಿಲೆ ಅಂತ ಹೇಳ್ಬೋದಾಯ್ತು. ಸರ್, ಗಾಯ ಏನಾರು ಆಗಿದ್ಯಾ? ಗಾಯ ಆಗಿದೆ. ಇಲ್ಲೇ ಈ ಹೆಬ್ಬೆಟ್ಟದೆಲ್ಲ ನೋಡಿ ಕತ್ಲ ಟೈಮ್ಲು ಆಗಾಗ ಇಲ್ಲಿ ಎಲ್ಲ ಕಟ್ಟಾಗದ, ಇದು ನೋವಾಗಿದೆ. ಅದರ ರಕ್ತ ನೋಡಿ ನಮ್ಮ ಹುಡುಗಿಗೂ ಒಂದು ಸ್ವಲ್ಪ ಪೆಟ್ಟಾಗಿದೆ. ಅದು ನಮ್ಮ ಮಗಳಿಗೂ ಒಂದು ಕಲ್ಗೆ ಹೋಗೋ ಪಡಿಗೆ ಸಿಕ್ಕಂಡ ಅವಳಿಗೂ ಏಟಾಗಿ ಬೆಟ್ ಕಟ್ಟಿದ್ದಾರೆ. ಈಗ ಸರ್, ನೀವು ಕೇರಳದಿಂದ ನೀವು ಒಬ್ಬರೇ ಬಂದಿದ್ದೀರಾ, ಬಾಕಿ ನಿಮ್ಮ ಕುಟುಂಬದವರೆಲ್ಲ ಹೇಗಿದ್ದಾರೆ? ಎಲ್ಲ ಸೇಫ್ ಆಗಿದ್ದಾರಾ? ಎಲ್ಲ ಸೇಫ್ ಆಗ್ಯಾರ. ನಾನು ನಮ್ಮ ಮನೇಲಿ ಗಲಾಟೆ ಮಾಡ್ತಿದ್ದು, ಹತ್ತು ಕರೆದು ಮಾಡ್ತಿದ್ದಕ್ಕೋಸ್ಕರ ನಾನು ಪೊಲೀಸ್ನವ್ರಿಗೆ ಹೇಳ್ಕೊಂಡು, ಅಲ್ಲಿ ಪೊಲೀಸ್ನವ್ರಿಗೆ ಹೇಳ್ಕೊಂಡು ನಾನು ಇಲ್ಲಿಗೆ ವೇಟ್ ಆಗಿದೆ. ರಾತ್ರಿ 2 ಗಂಟೆ 1:15 ಇಲ್ಲಿ ಬಂದಿನಿ. ಓಕೆ, ಇದಿಷ್ಟು ಬದುಕುಳಿದ ಕನ್ನಡಿಗ ಸ್ವಾಮಿ ಶೆಟ್ಟಿ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ತ್ರೇಮಕಪುರ. ಪಾರಾದಂತಹ ಸ್ವಾಮಿ ಶೆಟ್ಟಿ ಅವರು ಸಾವನ್ನ ಕಣ್ಣಾರೆ ಕಂಡಾಗ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ಅವರಿಗೆ ಸಾಕಷ್ಟು ಗಾಯಗಳು ಕೂಡ ಆಗಿದೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅನ್ನ ಕೂಡ ನಿಮಗೆ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ. ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಬಂಡೆಕಲ್ಲಿನಿಂದ ಅವರ ಬೋನ್ಗಳಿಗೆ, ಅಂದ್ರೆ ಆ ಎದೆ ಭಾಗದಲ್ಲಿರುವಂತಹ ಪಕ್ಕೆಲುಬುಗಳಿಗೆಲ್ಲ ಬಹಳ ಏಟಾಗಿತ್ತು ಅನ್ನೋದನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಕಾಲಲ್ಲಿ ಗಾಯ ಆಗಿದೆ, ಇನ್ನು ಬ್ಯಾಂಡೇಜ್ ಇತ್ತು ನಮ್ಮ ಜೊತೆಗೆ ಮಾತಾಡ್ಬೇಕಾದ್ರೆ. ಜೊತೆಗೆ ಮೈ ತುಂಬಾ ಅಲ್ಲಿ ರಕ್ತಸ್ರಾವನ ಏನೋ ಗೊತ್ತಿಲ್ಲ ನನಗೆ, ಆದರೆ ಅಲ್ಲಿಂದ ಬದುಕುಳಿದ್ರೆ ಸಾಕು ಅಂತ ಹೇಳಿ ಒಂದು ತಂತಿ ಬೇಲಿಯನ್ನ ಹಿಡಿದ ಪರಿಣಾಮ ನಾನು ಮತ್ತೆ ನನ್ನ ಜೊತೆಗಿದ್ದಂತಹ ಮಕ್ಕಳು ಬದುಕೋದಕ್ಕೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ನಾವು ಬದುಕ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ, ಅದೇ ಮನೆ ಒಳಗೆ ಇದ್ದಿದ್ರೆ ನಾವು ಬದುಕ್ತಾ ಇರಲಿಲ್ಲ ಅಂತ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅಂತಿರು ಸರ್, ಅವರು ಅಂದ್ರು ನನಗೆ ಏನು ಜಾಸ್ತಿ ಹಿಂಗೇಟ್ ಆಗದೆ, ಹಂಗಾದ ಹಿಂಗಾದ ಅಂತ ಹೇಳ್ತಿದ್ರು ಸರ್. ನನಗೆ ತುಂಬಲ ಕೈ ಕಲೆ ಬರಲ್ಲ, ಊಟನ ಸೇರಲ್ಲ ಸರ್. ನಮ್ಗೆ ಊಟ ಮಾಡೋಕ್ಕೂ ಕೈಯೇ ಬರಲ್ಲ, ಅಡುಗೆ ಮಾಡೋಕ್ಕೂ ಬರಲ್ಲ, ಏನು ಮಾಡೋಕ್ಕೂ ಬರ್ತಿಲ್ಲ ಸರ್. ಅಷ್ಟೊಂದು ತುಂಬ ಕಷ್ಟ ಆಗಿತ್ತು. ನಮ್ಗೆ ಏನೇ ಬೇಡಪ್ಪ, ನನಗೆ ದೇವ್ರ ಕಡೆ ಬೇಕನ್ನ ಸಾಕಪ್ಪ, ಕಿದಪತಿ ನಿಂಗೆ ಕಂಡಾಗ ನಂಗೆ ಏನಾರ ಮಾಡಿಸ ಸರಿ, ನಮ್ಮ ಮಾವ ಮನೆಗೆ ಬಂದು ಸೇರ್ಕೊಂಡು ಸಾಕು, ನಿಂಗೆ ಏನಾರ ನನಗೆ ಆರ್ಕೆ ಮಾಡಂಗೆ ತೀರ್ಸ್ತೀನಿ ಕಣಪ್ಪ. ಅವ್ರು ನನಗೆ ತಂದೆ ತಾಯಿ ಕಂಡು ನನಗೆ ಹೆಚ್ಚಾಗಿ ಪ್ರೀತಿಯಿಂದ ನನಗೆ ನೋಡ್ಕೊಂಡಿದ್ದಾರೆ. ಅದು ನನಗೆ ಮನೆ ಒಳಗೆ ಬಂದು ಸಾಕು, ನಂಗೆ ಏನು ಬೇಕಾಗಿಲ್ಲಪ್ಪ, ನಂಗೆ ಸಂತೋಷವಾಗಿ ಇದ್ದರೆ ಸಾಕು, ನನಗೆ ಅವರೇ ನನಗೆ ಮುಖ್ಯ ಅಂತ ನಾನು ಕೇಳ್ಕೊತೀನಿ ಸರ್. ಕಿತಪ್ಪಾಜಿ ದೇವ್ರ ಮೇಲೆ 5 ಜನ ದೇವ್ರ ಮೇಲೆ ನಮ್ಮ ಮನೆ ದೇವರು, ಅದು ನಮ್ಮ ಗಂಡನ ಮನೆ ದೇವರು. ಅವರೇ ನಂಗೆ ಕಾಪಾಡ್ಕೊಂಡು ನಮ್ಮ ಮಾವನ ಮನೆಗೆ ಬಂದು ಸೇಫಾಗಿ ನಾನು ಮಾಡ್ತೀನಿ ಕಣಪ್ಪ, ನೀನು ಭಯ ಪಡಿಬೇಡ ಕಣಪ್ಪ, ನಾನೇ ನಿನ್ನ ಧೈರ್ಯ ತಗೋ ಅಂತ ನಮ್ಗೆ ಬಂದು ದೇವರು ನನಗೆ ಹೇಳ್ತು ಹಿಂಗೆ ಅಂತ. ಆಯಿತು ಸರಿ ಬಿಡವ ಅಂದ್ಬಿಟ್ಟು ಬೆಳಗ್ಗೆ ಕನ್ಸಲ ಹೇಳ್ತು ಹಿಂಗೆ ಅಂತ ಕಿತಪ್ಪಾಜಿ. ಸರಿ, ನೀನು ಏನು ಧೈರ್ಯ ಮಾಡ್ಕೊಬೇಡಕ್ಕ ನಮ್ಮ ಮಗಳೇ. ಸೊ ಗಮನಿಸ್ತಾ ಇದ್ರಿ. ಸೊ ಮನೆಯವರು ಏನು ಹೇಳ್ತಾ ಇದ್ರು, ಅವ್ರು ಬದುಕು ಬಂದಿದ್ದೇ ನಮಗೆ ತುಂಬ ನೆಮ್ಮದಿ, ಇನ್ನೇನು ಬೇಡ ನಮಗೆ ಅಂತ ಹೇಳ್ತಾ ಇದ್ರು. ಹಾಗೂ ಸಾವನ್ನ ಕಣ್ಣಾರೆ ಕಂಡು ಅದರಲ್ಲಿ ಗೆದ್ದು ಬಂದು ಸಂಘರ್ಷವನ್ನು ನಡೆಸಿರುವಂತಹ ಒಂದು ಕುಟುಂಬದ ಕತೆ ಇದು. ನೋಡಿ, ಅವ್ರು ಬರಬೇಕಾದ್ರೆ ಕೂಡ ಅವ್ರ ಇಡೀ ಬಾಡಿಗೆ ಹೇಗೆ ಡ್ಯಾಮೇಜ್ ಆಗಿದೆ ಅಂತ ಇನ್ನೂ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ಕಾಲಲ್ಲಿ ಗಾಯ ಇದೆ.